ಸೊ ಗುಡ್ ಆಫ್ಟರ್ನೂನ್. ನಿನ್ನೆ ಒಂದು ಹೋಮ್ವರ್ಕ್ ಕೊಟ್ಟಿದ್ದೆ, ಮಾಡಿದ್ದೀರಾ? ನನಗನ್ಸಿ ಮಟ್ಟಿಗೆ ಎಕ್ಸಾಂಪಲ್ ನಂಬರ್ 13 ಇರಬೇಕು ನೋಡಿ. 13. A sum of money amounts to 1210 in 2 years and 2 rupees 1464.10 in 4 years at compound interest. Find the sum and rate of interest. ಮಾಡಿದ್ದೀರಾ? ಆನ್ಸರ್ P equal to 1000 ಏನೋ ಬರ್ತದೆ. ರೇಟ್ ಆಫ್ ಇಂಟ್ರೆಸ್ಟ್ 10%, P equal to 1000 ಬರ್ತದೆ. ಅದು ಸೇಮ್ ಎಕ್ಸಾಂಪಲ್ ನಂಬರ್ 2 ಇದೆಯಲ್ಲ, ಅದೇ ಹಾಗೆ ಮಾಡೋದು ನೋಡಿ. ಅರ್ಥ ಆಗಿದೆ ನಮಗೆ ಕಳಿಸ್ಬಿಡಿ, ನೋಡುವ. ನೀವು ಅರ್ಥ ಆಗಿದೆ ಇಲ್ಲ ಅಂತ ಗೊತ್ತಾಗ್ತದೆ ನನಗೆ. ನೀವು ಏನಾದ್ರು ಹೇಳಿದ್ರೆ ಮಾತ್ರ ನನಗೆ ಗೊತ್ತಾಗೋದು. ಅಥವಾ ನಾವು ಒಂದ್ ಸೈಡ್ ಇದೇನಾಗಿದೆ ಕೇಳಿ, ಒಂದೈನಲ್ಲಿ ಒಂದ್ ಸೈಡ್ ಆಗಿದೆ, ನಿಮ್ಗೆ ಅರ್ಥ ಆಯ್ತೋ ಇಲ್ವೋ ಇನ್ನೂ ನನಗೆ ಗೊತ್ತಾಗುದಿಲ್ಲ. ಹಾಗಾಗಿ ನೀವೇನಾದ್ರು ಹೇಳಿದ್ರೆ ನಾನು ಅದನ್ನ ಮಾಡಿಫೈ ಮಾಡ್ಬೋದು, ಅಥವಾ ಹೀಗೆ ಹೀಗೆ ಅಂತ ಹೇಳ್ಬೋದು. ಹೌದಾ? ಹಾಗಾಗಿ ನೋಡಿ, ಏನಾದ್ರು ಹೇಳಿ. ಈಗ ಲೆಟ್ ಅಸ್ ಗೋ ಫರ್ದರ್. ಟುಡೇ ದ ಸ್ಪೆಷಲ್ ಕೇಸಸ್ ಆಫ್ ಕಂಪೌಂಡ್ ಇಂಟ್ರೆಸ್ಟ್ ಅದೇ. ಸ್ಪೆಷಲ್ ಕೇಸಸ್ ಅಂದ್ರೆ ಮತ್ತೆ ಇನ್ನೇನಿಲ್ಲ. ಸೋ ಫಾರ್ ವಿ ಹ್ಯಾವ್ ಟೇಕನ್ ಅಪ್ ದ ಎಕ್ಸಾಂಪಲ್ಸ್ ವಿತ್ ಫಿಕ್ಸ್ಡ್ ರೇಟ್ ಆಫ್ ಇಂಟ್ರೆಸ್ಟ್ ಅಂಡ್ ಫಿಕ್ಸ್ಡ್ ಟೈಮ್. ಸಪೋಸ್ ದ ರೇಟ್ ಆಫ್ ಇಂಟ್ರೆಸ್ಟ್ is changed or the time period is changed ಅಂದ್ರೆ, ಈಗ 5 ವರ್ಷಕ್ಕೆ ಇನ್ವೆಸ್ಟ್ ಮಾಡ್ತಾರೆ. 5 ವರ್ಷಕ್ಕೆ ಇನ್ವೆಸ್ಟ್ ಮಾಡುವಾಗ ಒಬ್ಬ ಏನ್ ಮಾಡ್ತಾನೆ ಕೇಳಿದ್ರೆ, ಇನ್ವೆಸ್ಟ್ ಮಾಡಿದಾಗ ರೇಟ್ ಆಫ್ ಇಂಟ್ರೆಸ್ಟ್ ಒಂದೇ ಇರುವುದಿಲ್ಲ, ಪ್ರತಿ ವರ್ಷ ಫ್ಲಕ್ಚುಯೇಷನ್ ಆಗ್ತದೆ. ಸಮಟೈಮ್ಸ್ ಇಟ್ ಇನ್ಕ್ರೀಸಸ್, ಸಮಟೈಮ್ಸ್ ಡಿಕ್ರೀಸಸ್ ಆಲ್ಸೋ. ಹಾಗಾಗಿ ಸೊ ಅಕಾರ್ಡಿಂಗ್ಲಿ if it is changed rate of interest, suppose R1 is the rate of interest for the first year, R2 is the rate of interest for the second year, and R3 is the rate of interest for the third year, then how to compute the compounded amount? That is the special case. Special case ಅದೇ ಮತ್ತೇನಿಲ್ಲ. If the time sometimes time also changes, maybe change. So ಅಂದ್ರೆ ಏನರ್ಥ? So for R1, if the rate of interest R1 for 2 years, and so R2 with a 1 year, and with a rate of interest for 3 years, R3 is the rate of interest for the third year for 3 years, like that. So first year, first 1 ವರ್ಷ ರೇಟ್ ಆಫ್ ಇಂಟ್ರೆಸ್ಟ್ R1 ಇದೆ, ಆಮೇಲೆ 2 ವರ್ಷ R2 ಇದೆ, and for 3 years or 4 years, another 5 years, rate of interest is 5 R3 say. In such cases, how to compute the compounded amount? That is the special case of this. So I can take the example so that it becomes easy. ನಾ ಹೇಳಿದ ಹಾಗೆ ಈಗ ನೀವು ಸುಮ್ಮನೆ ಕೇಳ್ತಾ ಹೋಗಿ. ನಾನು ಇದು ಮುಗಿದ ತಕ್ಷಣ ನಿಮಗೆ ನೋಟ್ಸ್ ಅನ್ನು ಕಂಪ್ಲೀಟ್ ಕಳಿಸ್ಬಿಡ್ತೇನೆ. ಅದರಲ್ಲಿ ನಿಮಗೆ ಫಸ್ಟ್ ಏನ್ ಮಾಡ್ತೇನೆ ಕೇಳಿದ್ರೆ, ಕ್ವಶನ್ ಅನ್ನು ಬಿಡ್ತೇನೆ. ಕ್ವಶನ್ ಅನ್ನು ಬಿಟ್ಟು ಅದ್ರ ಪ್ರಕಾರ ಸೊಲ್ಯೂಷನ್ನ, ಕ್ವಶನ್ ವಿತ್ ಆನ್ಸರ್. ಈಗ ನಾನು ಡೈರೆಕ್ಟ್ ನೋಟ್ಸೇ ಕೊಡ್ತೇನೆ. ನೋಟ್ಸ್ನಲ್ಲಿ ಕ್ವಶನ್ ಆ್ಯಂಡ್ ಆನ್ಸರ್ ಇದೆ, ಅಲ್ಲಿ ಕ್ವಶನ್ ಆಸ್ ವೆಲ್ ಆಸ್ ಆನ್ಸರ್ ಇದೆ. ಆದರೂ ಸಹಿತ ನಾ ಏನು ಮಾಡ್ತೇನೆ ಕೇಳಿದ್ರೆ, ಫಸ್ಟ್ ಎಲ್ಲ ಕ್ವಶನ್ ಅನ್ನ ಒಂದು ಸಮ್ ಮಾಡಿ ನೀವೇ ಬೇಕಾದ್ರೆ ಇಂಡಿಪೆಂಡೆಂಟ್ ಟ್ರೈ ಮಾಡ್ಬೋದು. ಹೌದಾ? ಆ ಥರ ಇದೆ. ಸೊ ಲೆಟ್ ಅಸ್ ಟೇಕ್ ಅಪ್ ಸೇ ಎಕ್ಸಾಂಪಲ್ ನಂಬರ್ 17. Example number 17. What is the example? Find the compounded interest for rupees 2000. Rupees 2000 ಇದೇನಾಯ್ತಿದು? ಈಕ್ವಲ್ ಟು P ಆಯ್ತಿದೆ. 2000 for 3 years. For 3 years. For 3 years. If the rate of interest is 4% for the first year. 4% for the first year. 5% for the second year and 6% for the third year. Second year and R3 equal to 6% for the third year ಇದೆ. ಆಯ್ತಾ? ಇದೆ ಕ್ವಶನ್ ಇಷ್ಟೇ. ಫೈಂಡ್ ದ ಕಂಪೌಂಡೆಡ್ ಇಂಟ್ರೆಸ್ಟ್. ಫೈಂಡ್ ದ ಕಂಪೌಂಡೆಡ್ ಇಂಟ್ರೆಸ್ಟ್.
ಎಷ್ಟು ಅಂತ. ಫೈಂಡ್ ದ ಕ್ವಶನ್ ಓದ್ತೀನಿ ನೋಡಿ ಫುಲ್. ಫೈಂಡ್ ದ ಕಂಪೌಂಡೆಡ್ ಇಂಟ್ರೆಸ್ಟ್ for rupees 2000 for 3 years if the rate of interest is 4% for first year, 5% for the second year and 6% for third year ಇದೆ ಹೇಳಿದಲಾಗೆ ನೋಡಿ. ಈಗ 3 years ಇಟ್ಟಿದ್ದಾರೆ. ಸೊ ಇನ್ ದ so far we have considered t equal to 3. Now it is not t equal to 3, but it is the what rate of r1 r2 are changes now. They are not same, they are different. So accordingly how to do that? So for that actually a equal to ಇದ್ದಾಗ ಏನ್ ಮಾಡ್ತಾರೆ, a equal to p into 1 plus r1 upon 100 into 1 plus r2 upon 100 into 1 plus r3 upon 100 ಹೇಳ್ತಾನೆ. ಇಯರ್ ಹೇಳ್ತಾನೆ. ಈಗ ಎಷ್ಟು ಸರ್? ಈಗ 1 2 3 ಇಲ್ಲೇನಿದೆ ಸೀದಾ ನೋಡಿ. r1 4% for first year, so this is first year 1. r2 5% for the second year, ಇದು again 1, and r3 6% for the third year. ಇಲ್ಲಿ ಒಂದೇ ವರ್ಷ. ಇವುಗಳ ಅಂತರ ಒಂದೇ ವರ್ಷ ಇದೆ. ಕೆಲವು ಎಕ್ಸಾಂಪಲ್ ಹೇಗಿರ್ತದೆ ಕೇಳಿದ್ರೆ r1 4% ಫಾರ್ ಫಸ್ಟ್ ಇಯರ್ ಅಂಡ್ r2 5% ಫಾರ್ 2 years ಅಂತ ಇರ್ತದೆ, ನೆಕ್ಸ್ಟ್ 2 years ಅಂತ ಇರ್ತದೆ. ಅಥವಾ r2 ಫಾರ್ ದ ಸೆಕೆಂಡ್ ಇಯರ್ ಅಂಡ್ ಫಾರ್ ದ ರಿಮೈನಿಂಗ್ ಇಯರ್ 6% ಅಂತ ಇರ್ತದೆ. ಈಗ ಆಕ್ಚುಲಿ ಇನ್ವೆಸ್ಟ್ಮೆಂಟ್ 5 years ಇದ್ದು, ಸಪೋಸ್ 5 years ಇದ್ದು ಫಸ್ಟ್ ಮೊದಲನೇ ವರ್ಷ r1 ಈಕ್ವಲ್ ಟು 5% 1 yearಗೆ, r2 ಈಕ್ವಲ್ ಟು 6% ಫಾರ್ ಸೆಕೆಂಡ್ ಇಯರ್ and r3 equal to say 7% for the remaining years ಅಂತಿದ್ರೆ ಏನಾಗ್ತದೆ? ಈಗ ಟೋಟಲ್ 5 years ಇದೆ, ಇದು ಒಂದು ವರ್ಷ, ಇದೊಂದು ವರ್ಷ, ಇದಕ್ಕೆ 3 years ಆಗ್ತದೆ. t equal to 3 ಆಗ್ತದೆ. ಇಲ್ಲೆಲ್ಲ t equal to 1, here also t equal to 1, here t equal to 3. ಇದೇ ಡಿಫರೆನ್ಸ್, ಇದೇ ಸ್ಪೆಷಲ್ ಕೇಸಸ್. ಇಲ್ಲಿ ಹಾಗೇನಿಲ್ಲ. r1 equal to 4% for first year, r2 equal to 5% for the second year, and r3 equal to 6% for the third year. In all the cases different is 1 year, therefore t equal to 1 and a equal to compounded amount as early formula ಅದೇ ಇದೆ, equal to this equal to p into ಎಷ್ಟಿದೆ? ಈಗ p is 2000 ಕೊಟ್ಟಿದ್ದಾರೆ. ಸೊ 2000 into 1 plus r1 is 4 upon 100 into 1 plus 5 upon 100 into 1 plus 6 upon 100. ಇದನ್ನೀಗ ಸಿಂಪ್ಲಿಫಿಕೇಶನ್ ಮಾಡಿದ್ರೆ ಏನಿಲ್ಲ. ಸೊ ದಿಸ್ ಈಕ್ವಲ್ ಟು 2000 into 1 plus 4 upon 100, ಇದು 4 divided by 100 is 0.04. 1 plus 0.04, 1 that is 1.04 ಆಯ್ತು, ಇಂಟು 1.05 ಆಯ್ತು, ಇದು ದಿಸ್ ಈಸ್ 1.06 ಅಲ್ವಾ? ದಿಸ್ ಈಕ್ವಲ್ ಟು ಎ ಆಯ್ತು. ಸಿಂಪ್ಲಿಫಿಕೇಶನ್ ಮಾಡಿದ್ರೆ ಆಯ್ತು, ದಟ್ ಇಸ್ ಆಲ್. ಸೊ ಬೈ ಟೇಕಿಂಗ್ ಲಾಗ್ ಅಥವಾ ಹಿಂಗೆ ಸಿಂಪ್ಲಿ ಮಲ್ಟಿಪ್ಲಿಕೇಶನ್ ಮಾಡ್ಬೋದು, ದಿಸ್ ಇಂಟು ದಿಸ್ ಇಂಟು ದಿಸ್. ಸೊ ದಿಸ್ ಈಕ್ವಲ್ ಟು 2000 ಇಂಟು ಮಲ್ಟಿಪ್ಲಿಕೇಶನ್ ಇದು ಮಾಡಿದ್ರೆ ಡೈರೆಕ್ಟ್ ಟೇಕ್ ಅಪ್ ದ ಆನ್ಸರ್. ದಿಸ್ ಇಂಟು ದಿಸ್ ಇಂಟು ದಿಸ್ ನಾನು ಆಕ್ಚುಲಿ ಮಾಡಿದ್ದೇನೆ, ಆನ್ಸರೇ ಮಾಡಿದ್ದೇನೆ. ಈಕ್ವಲ್ ಟು 2315 ಬರ್ತದೆ. ಇದು 2315.04. ಇದೇನಿದು? ದಿಸ್ ಈಸ್ ಎ. ಅಲ್ಲಿ ಏನು ಕೇಳಿದ್ದಾರೆ? ಕಂಪೌಂಡೆಡ್, ಫೈಂಡ್ ದ ಕಂಪೌಂಡೆಡ್ ಇಂಟ್ರೆಸ್ಟ್. ಸೊ ಕಂಪೌಂಡೆಡ್ ಇಂಟ್ರೆಸ್ಟ್ ಈಕ್ವಲ್ ಟು a minus p. This equal to
ಎ ಈಸ್ ದಿಸ್, ಇದು ಎ ಕೊಟ್ಟಿದ್ದಾರೆ, ಕ್ಯಾಲ್ಕುಲೇಟ್ ಮಾಡಾಗಿದೆ. ಸೊ ದಿಸ್ ಇಸ್ 2315.04 minus P. P is 2000. ಏನಾಯ್ತು ಈಗ? 315.04 ಕಾಣ್ತದೆ. ಪೆನ್ನು ಡಿಮ್ ಆಗ್ತಾ ಇದೆ. ಈ ಪೆನ್ ಇದೆಯಲ್ಲ ಡಿಮ್ ಆಗ್ತಾ ಇದೆ. 315.04 ಹೇಳಿದವ್ರಿಗೆ ಕೇಳ್ತದಲ್ಲ. ಸರಿ, ಎಕ್ಸಾಂಪಲ್ ನಂಬರ್ 2. ಇನ್ ದ ಸೆನ್ಸ್ ಎಕ್ಸಾಂಪಲ್ ನಂಬರ್ 18 ಕಂಟಿನ್ಯೂ ಮಾಡುವ. ಒಂದು ಚಾಪ್ಟರ್ದು ಫುಲ್ ನಂಬರ್ ಕೊಡುವ, ನಮ್ಗೆ ಈಸಿ ಆಗ್ತದೆ. ಎಕ್ಸಾಂಪಲ್ ನಂಬರ್ 18. ಆಗ್ತಾನೆ ಇಲ್ಲ, ಇಂಕು ಖಾಲಿ ಆಗ್ತದೆ ಅನಿಸ್ತದೆ. ನಮ್ಮ ಪೀರಿಯಡ್ಗೆ ಹಂಗಾಗ್ತದಲ್ಲ, ಅದು ಹಿಂದಿನ ಸರ್ನು ಹಾಗೆ ಆಯ್ತು. ನಾ ಹೇಳ್ತೇನೆ, ಸರಿಯಾಗಿ ಕೇಳ್ಕೊಳ್ಳಿ. ಎಕ್ಸಾಂಪಲ್ ನಂಬರ್ 18. A person borrows a loan of rupees 1,85,000. 1,85,000 ಕಾಣ್ತಾ ಇಲ್ಲ, ಸಾರಿ, ನಾನೇ ಏನ್ ಮಾಡ್ಬೇಕು ಗೊತ್ತಾಗ್ತಾ ಇಲ್ಲ. 1,85,000 at the rate of 8% PA for the first year, 12% for the second year, and 15% for the subsequent years. Find the total compounded interest payable at the end of 5 years. ಇಲ್ಲಿ ಬಂತು ನೋಡಿ ಎಕ್ಸಾಂಪಲ್. ಒಂದ್ಸರಿ ಓದ್ತೇನೆ. I will read once again. A person borrows a loan of rupees 1,85,000 at the rate of 8% PA for the first year, 12% for the second year, and 15% for the subsequent years. Find the total compounded interest payable at the end of 5 years. Here T equal to 5 years, but it is splitted like this: first year, second year, and the subsequent year. So 5 minus 2 equal to 3 for the third year. So for the R1 for the first year, 1 year for the first rate of interest for the R1, T1 equal to 1. For the R2, T2 equal to 1. For the R3, T3 equal to 3, not 1. ಅಷ್ಟೇ. So this is R1 equal to, ಕಾಣ್ತಾನೆ ಇಲ್ಲರಿ, R1 equal to 8%. R1 equal to 8% for first year. R2 equal to, first year means T1 equal to 1 ಆಯ್ತು. R2 equal to 12%. 12% ಕಾಣ್ತಾನೆ ಇಲ್ಲ, ಪ್ಲೀಸ್ cooperate. I will read slowly so that you can listen, and I think it is audible, no vibration in the sound. Am I right? 12%. So for the second year, so it means that T2 equal to again 1. R3 equal to 15%. Equal to 15% for the remain subsequent year ಅಂತಿದೆ, ಹೌದಾ? Subsequent years ಅಂದ್ರೆ T3 equal to 3 ಆಯ್ತು. So because total 5, because total equal to 5 years. ಈ ಪೆನ್ನು ಕೈ ಕೊಡ್ತಾ ಇದೆಯಲ್ಲ.
ನಮಗೆ ಹಿಂಗಾಗ್ತದೆ 3 years. So as usual the formula a equal to ಏನಾಯ್ತು a equal to p into 1 plus r1 upon 100 raised to 1. T1 is 1 into 1 plus r2 upon 100 raised to again 1 because T1 T2 equal to 1. R1 upon 100 is to T1, T1 equal to 1 into 1 plus R2 upon 100 is to T2, T2 is again 1 into 1 plus R3 upon 100 raised to T3, T3 equal to 3. You put the values, now substitute the values and get the answer, that is all. ಇಷ್ಟೇ 1,85,000 into 1 plus 8 upon 100 into 1 plus R2 is 12 upon 100, 12 upon 100 into 1 plus 15 upon 100. This is also 1, here also 1, here 3 raised to 3 ಇದೆ ಹೌದಾ 8 upon 100 raised to 1, 1 ಅಂದ್ರೆ ಅದೇ ಅಲ್ಲ 1 plus 12 upon 100 raised to 1 is again same and 1 plus 15 upon 100 raised to 3 ಇದು 3 this is 3. Now simplification, that is all. 1,85,000 into 1.08 into 1.12 into 1.15 ಲಾಗ್ ತಗೊಂಡು ಮಾಡ್ಬೋದು, ಡೈರೆಕ್ಟ್ ಮಲ್ಟಿಪ್ಲಿಕೇಶನ್ ಮಾಡ್ಬೋದು. ಇಲ್ಲಿ ಸಾರಿ ಏನಿದೆ ಇಂಟು 3 ಇದೆಯಲ್ಲ, ರೇಸ್ ಟು 3 ಇದೆ ಇಲ್ಲಿ, ಸಾರಿ 3 ಇದೆ. 1.0 raised to 1 is again 1, 1.12 ಇದು ಕಾಣ್ತಾನೆ ಇಲ್ಲ, ಇಂಟು 1.15 raised to 3 ಇದೆ. ಇಲ್ಲಿ ನೀವು ಲಾಗ್ ತಗೊಂಡ್ರು ಬೆಸ್ಟೇ, ಈಸಿ ಆಗ್ತದೆ. ಬೇಡ ಅಂದ್ರೆ ಹಾಗೇನೂ ಮಾಡ್ಬೋದು, ನಾನು ಹಾಗೆ ಮಾಡಿದ್ದೇನೆ ಕ್ಯಾಲ್ಕುಲೇಟರ್ನಲ್ಲಿ. ದಿಸ್ ಈಕ್ವಲ್ ಟು ಆನ್ಸರ್ ಈಕ್ವಲ್ ಟು 1 lakh ಇದೇನಾಗ್ತದೆ ಕಡೆ 340,335 3,40,335 .324. This is nearly equal to 3,40,335 ಇಷ್ಟೇ ತಗೊಳ್ಬಹುದು, ಯಾಕಂದ್ರೆ ಇಲ್ಲಿ ಲೆಸ್ ದನ್ 5 ಇದೆ, ಹಾಗಾಗಿ ಅದನ್ನು ಬಿಡ್ಬೋದು, ಹಾಗಿಟ್ಟರು ಪರವಾಗಿಲ್ಲ. 335. ಎಕ್ಸಾಂಪಲ್ ನಂಬರ್ now 19. ಅರ್ಥ ಆಯ್ತಲ್ಲ. ಫೈಂಡ್ ದ sum borrowed by a person at compound interest if he pays on amount or rupees 88,080 rupees 88,080 rupees at the end of third year, interest being 5% PA for first year, 5.5% PA for second year and 6% PA for third year. ಇಲ್ಲಿ T1 equal to 1, T2 equal to 1 and T3 equal to 1 because the amount is invested for 3 years and 3 rate of interest. Each time at the end of yearly it is changed. So T1 equal to T2 equal to T3. So A equal to now, so sum or P equal to ನಾ ಹೇಳ್ತೇನೆ, ನೀವು ತಗೊಳ್ಳಿ, ಯಾಕಂದ್ರೆ ಪೆನ್ ನಮಗೆ ಕೈ ಕೊಡ್ತಾ ಇದೆ ಇದು. ಹಾಗೆ ಸೊ P equal to A ಏನಿದೆ, is sum borrowed by a amount component he pays on rupees ಇದೆ. ಇಲ್ಲ, ಇದು A ಕೊಟ್ಟಿದ್ದಾರೆ ಇಲ್ಲಿ, ಇವಾಗ ಏನೇ ಕೊಟ್ಟಿದ್ದಾರೆ, ಸಾರಿ
ಅಮೌಂಟೆಡ್ ಅಂತ ಇದೆಯಲ್ಲ, ಫೈಂಡ್ ದ ಸಮ್ ಅನ್ನು ಕಂಡುಹಿಡಿಬೇಕು. ನೀವು ಪಿ ಅನ್ನ ಕಂಡುಹಿಡಿಬೇಕು. ಎ ಇಸ್ ಗಿವನ್, ಸೊ ಎ ಈಕ್ವಲ್ ಟು 88,080 ಎ ಈಕ್ವಲ್ ಟು, and T1 equal to T2 equal to T3 equal to 1. Now R1 equal to 5%, 5% ಇದೆ. R2 equal to 5.5% and R3 equal to 6% ಇದೆ. So A equal to we know that A equal to P into 1 plus R1 upon 100 raised to 1 ಅಂದ್ರೆ ಅಷ್ಟೇ ಅಲ್ಲ, R1 upon 100 raised to 1 into 1 plus R2 upon 100 raised to 1 into 1 plus R3 upon 100 raised to 1. ಇಲ್ಲಿ ಯಾವ್ದಾದ್ರು ಕೊಟ್ಟಿದ್ದಾರೆ, P ಕಂಡುಹಿಡಿಬೇಕು. So P into, so 88,080 equal to, ನಾ ಹೇಳ್ತೇನೆ, ನೀವು ಬರ್ಕೊಳ್ಳಿ ಹಾಗೆ. ನಾವೇನ್ ಮಾಡ್ಲಿ, ದಿಸ್ ಈಸ್ ನಾಟ್ ಹೆಲ್ಪಿಂಗ್ ಮೀ. ಸಿ, ನೋಡ್ಲಿಕ್ಕೆ ಕಾಣ್ತಾ ಇದೆ, ಅದೇನು ಬರೀತಾ ಇಲ್ಲ. 8080 equal to P into 1 plus R upon 100, that is 1.05 into 1.055 into 1.06. This equal to P into 1.174215 1.174215. ನೀವು 3 ಫಿಗರ್ ತಗೊಂಡ್ರು ಸಾಕು, ಇಷ್ಟೊಂದು ಬೇಕಂತ ಇಲ್ಲ, ಆದ್ರೂ ಸಹಿತ ತಗೊಂಡಿದ್ದೇನೆ ಅಷ್ಟೇ. ಈ ಪಿ ಕೊಟ್ಟು ಏನಾಗ್ತದೆ, therefore P equal to this divided by this ಅಷ್ಟೇ. P equal to 88,080 divided by 1.174215. Answer is P equal to, this is 75013. 75,013. 75,013. 75013. The sum. Next, example number 4. Take it as homework. ಆನ್ಸರ್ ಎಲ್ಲ ಹೇಳ್ತೇನೆ, ನಾ ಬಾಯಲ್ಲಿ ಅದು ಏನು ಮಾಡಬೇಕು ಅಂತ ಹೇಳ್ತೇನೆ. ಸೊ ವರ್ಕ್ ಎಟ್ ಹೋಮ್. ಇಫ್ ದ ರೇಟ್ ಆಫ್ compounded interest is, rate of compound interest is 5% PA for first year, 8% PA for second year, and 10% for the subsequent years. Find the amount of sum borrowed rupees 50,000 at the end of 4 years. At the end of 4 years. ಇಲ್ಲಿ ಏನು ಕೊಟ್ಟಿದ್ದಾರೆ ಹೇಳಿ, ಫೈಂಡ್ ದ ಅಮೌಂಟ್ ಅಂತ ಕೇಳಿದ್ದಾರೆ. ಆಫ್ ಸಮ್ ಬಾರೋಡ್ rupees 50,000. So this is example number 19. Example number 19. P equal to 50,000. P equal to 50,000. And R1 equal to ಎಷ್ಟು ಪರ್ಸೆಂಟ್? R1 equal to 5%.
R1 equal to 5%, R2 equal to 8%, and R3 equal to 12% ಅಲ್ಲ 10%, 5%, 8%, and 10% respectively, R1, R2, R3. And T1 equal to, so T1 equal to 1, T2 equal to 1, and T3 equal to for 2 years ಅಲ್ವಾ ಟೋಟಲ್ and 4 years ಇದೆ. So T2 T3 equal to 2 years ಇದೆ. T1 equal to 1, T2 equal to 1, and T3 equal to 2. Now A equal to we know that P equal to 50,000 already given. So A equal to P into 1 plus R1 upon 100, R1 upon 100 raised to 1 plus into 1 plus R2 upon 100 raised to T2, that is 1 again, into 1 plus R3 upon 100 raised to T3, that is equal to 2. And hence find out the answer. So answer is ಎಷ್ಟು ಬರ್ತದೆ 68607, 68607 ಬರ್ತದೆ ಹಾ 68607 ಆನ್ಸರ್ ಈಸಿ ಇದೆ ಹಾ. ನೆಕ್ಸ್ಟ್ ಏನ್ ಬರ್ತದೆ ಕೇಳ್ರೆ ನಾಮಿನಲ್ ಅಂಡ್ ಇಫೆಕ್ಟಿವ್ ರೇಟ್ ಆಫ್ ಇಂಟ್ರೆಸ್ಟ್ ಇದೆ. ಸೊ ಲೆಟ್ ಅಸ್ ಸಿ ದಿಸ್ ಇನ್ ದ next class that completes this chapter. So tomorrow hopefully I will complete this chapter and go to next unit 3, that is depreciation and annuity. Thank you.